ಒಂದು ಕಾಲು ವರ್ಷ ಆಯ್ತು ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ಅನ್ನೋದು ಮುಗಿಯೋ ತರ ಕಾಣಿಸ್ತಿಲ್ಲ. ಒಂದಿಷ್ಟು ಗೊಂದಲಗಳು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಸಂದರ್ಭದಲ್ಲೇ ಸಂಧಾನಗಳು ನಡೆಯುತ್ತಾ ಅಂತ ಹೇಳಿ ಒಂದಿಷ್ಟು ಕುತೂಹಲ ಇದೆ, ನಿರೀಕ್ಷೆಗಳಿದೆ. ವಿಜಯೇಂದ್ರ ಹಾಗೇನೆ ಯತ್ನಾಳ್ ನಡುವೆ ಸಂಧಾನ ಸೂತ್ರವನ್ನ ಸಿದ್ಧಪಡಿಸಲಾಗಿದೆಯಂತೆ. ದೆಹಲಿಯಿಂದಲೇ ಹೈಕಮಾಂಡ್ ಈ ಬಗ್ಗೆ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತ ಮಾಹಿತಿ ಇದೆ. ಅಧ್ಯಕ್ಷರ ಆಯ್ಕೆ ಜೊತೆಗೆ ಕೋರ್ ಕಮಿಟಿಯನ್ನು ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆಯಂತೆ. ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆಗೂ ಫೈನಲ್ ಟಚ್ ಅನ್ನ ನೀಡಲಾಗ್ತಿದೆಯಂತೆ. ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್. ಮತ್ತೆ ಹೈಕಮಾಂಡ್ ವೀಕ್ಷಕರಾಗಿನೂ ಕೂಡ ಒಬ್ರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ವಿಜಯೇಂದ್ರ ಹಾಗೇನೆ ಯತ್ನಾಳ್ ಬಡಿದಾಟಕ್ಕೆ ಶೀಘ್ರವೇ ಬ್ರೇಕ್ ಅನ್ನ ಹಾಕೋದಕ್ಕೆ ಪ್ರಯತ್ನಗಳನ್ನ, ಒಂದು ಸಂಧಾನ ಸೂತ್ರವನ್ನ ಸಿದ್ಧ ಮಾಡಿಕೊಂಡೇ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಮತ್ತೊಬ್ಬರು ವೀಕ್ಷಕರಾಗಿ ರಾಜ್ಯಕ್ಕೆ ಸದ್ಯದಲ್ಲೇ ಬರ್ತಾ ಇದ್ದಾರೆ ಅಂತ ಮಾಹಿತಿಗಳಿದೆ. ಒಂದ್ ಕಡೆ ಯತ್ನಾಳ್ ಟೀಮ್ ಅವರದೇ ಒಂದು ಬಣವನ್ನ ಮಾಡ್ಕೊಂಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ತಮ್ಮ ಆಕ್ಷೇಪ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ವಿಜಯೇಂದ್ರ ಬಣ ಕೂಡ ಯತ್ನಾಳ್ ಟೀಮ್ಗೆ ಸಡ್ಡನ್ನ ಹೊಡೆಯೋ ಕೆಲಸವನ್ನ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ರಾಜ್ಯ ಬಿಜೆಪಿಯ ಒಳಬೇಗುದಿ ಶಮನ ಮಾಡೋದಕ್ಕೆ ಹೈಕಮಾಂಡ್ಗೆ ಮನ್ಸಿಲ್ವಾ ಅಥವಾ ಟೈಮ್ ಇಲ್ವಾ? ಇಂಥದ್ದೆಲ್ಲ ಚರ್ಚೆಗಳ ಮಧ್ಯದಲ್ಲಿ ಫೈನಲಿ ಒಂದು ಸಂಧಾನ ಸೂತ್ರ ಸಿದ್ಧವಾಗಿದೆಯಂತೆ. ಇವರಿಬ್ಬರನ್ನು ಕೂರಿಸಿ ಯಾವಾಗ ಸಂಧಾನ ಮಾಡಬಹುದು? ಶೀಘ್ರದಲ್ಲೇ ಆ ಒಂದು ಸಂಧಾನ ಪ್ರಕ್ರಿಯೆಯನ್ನು ಸಂಧಾನ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡುವಂಥ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 1.25 ವರ್ಷದಿಂದ ರಾಜ್ಯ BJP ಒಂದು ರೀತಿ ಮನೆಯೊಂದು 3 ಬಾಗಿಲಿನಂತಾಗಿರ್ತಕ್ಕಂಥದ್ದು. ಒಂದು ಕಡೆಯಾಗಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ವರ್ಸಸ್ ಏನು ಮೂಲ BJPಗರು, ಈ ರೀತಿಯಾಗಿ ಪಕ್ಷದೊಳಗೆ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು. ಎಲ್ಲೊಂದು ಕಡೆಯಾಗಿ ಎಲ್ಲೊಂದು ಕಡೆಯಾಗಿ ಆಡಳಿತಾರೂಢ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುವಂಥ ನಿಟ್ಟಿನಲ್ಲಿ ಎಲ್ಲೊಂದು ಕಡೆಗೆ BJP ವಿಫಲವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ BJP ಹೈಕಮಾಂಡ್ ಇದೀಗ ಏನು ಎರಡೂ ಬಣಗಳನ್ನು ಕೂಡ ಸಮಾಧಾನ ಮಾಡಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಶೀಘ್ರದಲ್ಲೇ ಅಂದರೆ ಮುಂದಿನ ವಾರ ರಾಜ್ಯಕ್ಕೆ ಆಗಮಿಸುವಂಥ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ ತಂಡದ ಜೊತೆಗೆ ಕೇಂದ್ರದ ವೀಕ್ಷಕರೊಬ್ಬರನ್ನು ಕೂಡ ರಾಜ್ಯಕ್ಕೆ ಕಳುಹಿಸುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಎರಡೂ ಬಣಗಳನ್ನು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನಕ್ಕೆ, ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಬಣ ಬಿಗಿಪಟ್ಟಿನ ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿದ್ರೆ ಅಥವಾ ರಾಜ್ಯಾಧ್ಯಕ್ಷರನ್ನು ಮುಂದುವರಿಸಿದ್ದೇ ಆಗಿದ್ದಲ್ಲಿ ಇತ್ತ ಕೋರ್ ಕಮಿಟಿ ಮತ್ತು ಪಕ್ಷದ ಪದಾಧಿಕಾರಿಗಳ ಹುದ್ದೆಯನ್ನು ಕೂಡ ಬದಲಾವಣೆ ಮಾಡುವಂಥ ಒಂದು ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಈ ಸಂದರ್ಭದಲ್ಲಿ ಕೋರ್ ಕಮಿಟಿ ಮತ್ತು ಪಕ್ಷದ ಪದಾಧಿಕಾರಿಗಳಲ್ಲಿ ಯತ್ನಾಳ್ ಟೀಮ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋದಕ್ಕೆ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಈ ಮೂಲಕವಾಗಿ ಯತ್ನಾಳ್ ಬಣವನ್ನು ಕೂಡ ಸಮಾಧಾನ ಪಡಿಸಬೇಕು, ಮತ್ತೊಂದು ಕಡೆಗೆ BY ವಿಜಯೇಂದ್ರ ಅವರನ್ನು ಕೂಡ ಸಮಾಧಾನ ಪಡಿಸಬೇಕು ಅಂತ. ಒಂದು ವೇಳೆ BY ವಿಜಯೇಂದ್ರ ಅವ್ರನ್ನ ಮರು ಆಯ್ಕೆ ಮಾಡಿದ್ದಲ್ಲಿ, ಮರು ನೇಮಕ ಮಾಡಿದ್ದಲ್ಲಿ ಯತ್ನಾಳ್ ಬಣ ತಕರಾರು ಮಾಡಬಾರ್ದು. ಈ ನಿಟ್ಟಿನಲ್ಲಿ ಈ ಅಂಥದ್ದೊಂದು ಸಂಧಾನ ಸೂತ್ರವನ್ನು ಹೈಕಮಾಂಡ್ ರೆಡಿ ಮಾಡಿಕೊಂಡಿದೆ ಅನ್ನುವಂಥ ಒಂದು ಮಾಹಿತಿ ಇದೀಗ BJP ಪಾಳಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗೆ.